ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಸಂಘರ್ಷ ರಾಜ್ಯದಲ್ಲಿ ನಿರ್ಮಾಣ ಆಗಿರೋ ಬೆನ್ನಲ್ಲೇ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವಿಶೇಷ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಶೇಷ ವರದಿಯಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಈಗ ಕೊಡ್ತಾ ಇದೀವಿ ನೋಡಿ. ಕೇಂದ್ರಕ್ಕೆ ಒಟ್ಟು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ರಿಪೋರ್ಟ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಕೆಲ ರಾಜಕೀಯ ನಾಯಕರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ, ಅದನ್ನೆಲ್ಲ ರಿಪೋರ್ಟ್ ಮಾಡಿದ್ದಾರೆ. ಗುಪ್ತಚರ ಇಲಾಖೆಯ ಎಚ್ಚರಿಕೆಯ ವರದಿ ಸೇರಿ 3 ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜಭವನದಿಂದ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಿಗೆ ವಿಶೇಷ ವರದಿ ಸಲ್ಲಿಕೆಯಾಗಿದೆ. ಎಲ್ಲಾ ರಾಜ್ಯದ ರಾಜಭವನಗಳು ಸಾಮಾನ್ಯವಾಗಿ ಮಾಸಿಕ ವರದಿಯನ್ನ ಕಳಿಸಿಕೊಡುವಂತಹ ಪದ್ಧತಿ ಸಾಮಾನ್ಯವಾಗಿದೆ. ಆದರೆ ಲಾಸ್ಟ್ 1 ತಿಂಗಳ ಅವಧಿಯಲ್ಲಿನ ಕೆಲವು ಕಾನೂನು ಪರಿಪಾಠಗಳ ಹೊರತಾಗಿಯೂ ಕೂಡ ರಾಜಭವನ ಈ ಬಾರಿ ವಿಶೇಷ ವರದಿಯನ್ನು ಕಳಿಸಿಕೊಟ್ಟಿದೆ ಅಂತ ಉನ್ನತ ಮೂಲಗಳು ಹೇಳ್ತಾ ಇದೆ. ಕಾರಣ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ರಾಜ್ಯಪಾಲರ ವಿರುದ್ಧ ಆಡಳಿತ ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆ, ಸಚಿವರು ಕೆಲ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ರೀತಿ, ಸಂಪುಟ ಸಭೆ ನಿರ್ಣಯ ಹಾಗೂ ಕಾಂಗ್ರೆಸ್ ನಾಯಕರ ಬಾಂಗ್ಲಾ ಮಾದರಿ ಹೋರಾಟದ ಎಚ್ಚರಿಕೆ, ಗುಪ್ತಚರ ಇಲಾಖೆ ಸೂಚನೆ ಬಳಿಕ ಭದ್ರತೆ ಹೆಚ್ಚು ಮಾಡಿರೋದು ಹಾಗೂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸರ್ಕಾರದ ನಿಲುವು, ಮೂಡಾ ಹಗರಣದ ಮಾಹಿತಿಯನ್ನು ದಾಖಲೆ ಸಹಿತ ರಾಷ್ಟ್ರಪತಿಯವರಿಗೆ ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಇನ್ಫ್ಯಾಕ್ಟ್ ರಾಷ್ಟ್ರಪತಿಗೆ ಸಲ್ಲಿಕೆ ಆಗುವ ವರದಿಯ 1 ಪ್ರತಿಯನ್ನ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರಿಗೂ ಕೂಡ ಕಳಿಸಿಕೊಡಲಾಗಿದೆ.